ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದ್ಯಕ್ಕೆ ಜೈಲಲ್ಲಿದ್ದಾರೆ ಅಲ್ವಾ. ಹೀಗಿರ್ಬೇಕಾದ್ರೆ ಇವಾಗ ಸ್ಯಾಂಡಲ್ವುಡ್ ಒಂದು ಫಿಲಂ ಟೀಮ್ ಅವರು ಈ ಕೇಸ್ ಮೇಲೆ ಒಂದು ಫಿಲಂನ ಮಾಡಿ ಟೀಸರ್ನ ಬಿಟ್ಟಿದ್ದಾರೆ ಅನ್ನೋ ನ್ಯೂಸ್ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಈ ಮೂವಿ ಮೇಲೆ ದರ್ಶನ್ ಫ್ಯಾನ್ಸ್ನ ರಿಯಾಕ್ಷನ್ ಏನು, ಆ ಫಿಲಂ ಯಾವುದು ಆ್ಯಂಡ್ ಅದಕ್ಕೂ ದರ್ಶನ್ ಅವರ ಲೈಫ್ಗೂ ಸಂಬಂಧ ಇದೆಯಾ, ಎಲ್ಲನೂ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಸ್ಯಾಂಡಲ್ವುಡ್ಡಲ್ಲಿ ತುಂಬ ಜನರ ಹೊಸ ಫಿಲಮ್ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಅಲ್ವಾ. ಆದರೆ ಈ ಫಿಲಮ್ ಮಾತ್ರ ಸೌಂಡ್ ಮಾಡ್ತಾನೆ ಇದೆ. ಅದು ಯಾವ ಫಿಲಮ್ ಅಂತಂದರೆ ಅದೇ ಬಾಸ್. ಧನುಷ್ ಶಿವಣ್ಣ ಅವರು ಆ್ಯಕ್ಟ್ ಮಾಡಿ ವಿ ಲವ ಅವರ ಡೈರೆಕ್ಷನ್ ಬರ್ತಾ ಇರುವಂಥ ಅಪ್ಕಮಿಂಗ್ ಫಿಲಮ್ ಇದು. ಇನ್ನು ಈ ಫಿಲಮ್ನ ಟೀಸರ್ ಶುರುವಾಗೋದು ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅನ್ನೋ ಕಾಷನ್ ಇಂದ. ದೆನ್ ಒಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡಿರ್ತಾರೆ. ಅವನು ನನ್ನ ಹೆಂಡತಿ ಪ್ರೆಗ್ನೆಂಟ್ ಕಂಡ್ರೋ, ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ ಕೇಳ್ಕೊತಾ ಇರ್ತಾನೆ. ದೆನ್ ನೆಕ್ಸ್ಟ್ ಸೀನಲ್ಲಿ ಪೊಲೀಸ್ ಅವರು ಬೆಂಗಳೂರಿನ ಪೈಪ್ಲೈನ್ ಮೋರಿ ಹತ್ರ ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿದೆ ಅಂತ ಹೇಳೋ ಸೀನ್ನ ತೋರಿಸ್ತಾರೆ. ಇದನ್ನ ನಾವು ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಇದು ಡಿ ಬಾಸ್ ಅವರ ಲೈಫಲ್ಲಿ ಆಗಿರುವಂಥ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ನ ಇಟ್ಕೊಂಡು ಇವರು ಫಿಲಮ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ಈ ಫಿಲಮ್ನ ಹೀರೋ ಆದಂಥ ಧನುಷ್ ಶಿವಣ್ಣ ಅವರು ಫಿಲಮಲ್ಲೂ ಕೂಡ ಒಬ್ಬ ಸ್ಟಾರ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ನಿಮಗೆ ನೆನಪಿದೆಯಾ, ದರ್ಶನ್ ಅವರ ಬರ್ತ್ಡೇ ಟೈಮಲ್ಲಿ ಅವರ ಒಬ್ಬ ಅಭಿಮಾನಿ ಫೋಟೋ ತಗೊಳ್ಳೋದಕ್ಕೆ ಹೋದಾಗ ಅಲ್ಲಿ ಇದ್ದಂಥ ಬೌನ್ಸರ್ ಅವನ್ನ ಡ್ರ್ಯಾಗ್ ಮಾಡ್ತಾನೆ. ಅದನ್ನ ನೋಡಿದಂಥ ದರ್ಶನ್ ಅವರು ಅವನಿಗೆ ಅಂದರೆ ಬೌನ್ಸರ್ಗೆ ಹೊಡೆದು ಅವ್ರನ್ನ ಬಿಡು ಅಂತ ಹೇಳ್ತಾರೆ ಅಲ್ವಾ. ಇದೇ ಸೀನ್ನ ಇಲ್ಲಿ ರೀಕ್ರಿಯೇಟ್ ಮಾಡಲಾಗಿದೆ, ಅಂದರೆ ವಿತ್ ಡಿಫ್ರೆಂಟ್ ವೇಯಲ್ಲಿ. ಅಷ್ಟೇ ಅಲ್ಲ, ಈ ಟೀಸರ್ ಲಾಸ್ಟಲ್ಲಿ ಪೊಲೀಸ್ ಅವರು ಫಿಲಮ್ ಹೀರೋನ ಇಂಟ್ರಾಗೇಟ್ ಮಾಡೋ ಸೀನ್ ತೋರಿಸಿದ್ದಾರೆ ಅಲ್ವಾ. ಇದರಲ್ಲಿ ಹೀರೋ ನಾನೇನು ತಪ್ಪು ಮಾಡಿಲ್ಲ, ಐ ಆಮ್ ಇನ್ನೋಸೆಂಟ್ ಅಂತ ಹೇಳೋ ಡೈಲಾಗ್, ಮತ್ತೆ ಫಿಲಮ್ ಟೈಟಲ್ ಬಾಸ್ ಅಂತ ಇದೆ ಅಲ್ವಾ, ಆ್ಯಂಡ್ ಅದ್ರ ಜೊತೆ ಇರುವಂಥ ಸತ್ಯಮೇವ ಜಯತೆ ಅನ್ನೋ ಟ್ಯಾಗ್ ಲೈನ್ ಎಲ್ಲ ನೋಡಿದ್ರೆ ಇದು ಪಕ್ಕಾ ಡಿ ಬಾಸ್ ಅವರ ಲೈಫಲ್ಲಿ ಆದಂಥ ಒಂದು ಇನ್ಸಿಡೆಂಟ್ ಮೇಲೆ ಮಾಡಿರುವಂಥ ಫಿಲಮ್ ಅಂತ ಅನಿಸ್ತಾ ಇದೆ. ಬಟ್ ಫಿಲಮ್ ಟೀಮ್ ಎಲ್ಲೂ ಕೂಡ ಇದನ್ನು ಅಫಿಷಿಯಲ್ ಆಗಿ ಹೇಳ್ಕೊಂಡಿಲ್ಲ. ಬಟ್ ಇಂಟರ್ವ್ಯೂವರ್ ಕೇಳಿದಂಥ ಪ್ರಶ್ನೆಗೆ ಇದು ನಮ್ಮ ಸುತ್ತಮುತ್ತ ಆಗ್ತಾ ಇರುವಂಥ ಒಂದು ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಮಾಡಿರುವಂಥ ಫಿಲಮ್ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ದರ್ಶನ್ ಅವರ ಈ ಕೇಸ್ ಇನ್ನು ಕೋರ್ಟಲ್ಲಿ ನಡೀತಾ ಇರಬೇಕಾದ್ರೆ ಆ್ಯಂಡ್ ಇಷ್ಟು ಕಮ್ಮಿ ಪೀರಿಯಡ್ ಆಫ್ ಟೈಮಲ್ಲಿ ಈ ಫಿಲಮ್ನ ಹೇಗೆ ಮಾಡಿದ್ರು ಅನ್ನೋದು ಕ್ಯೂರಿಯಸ್. ಆ್ಯಂಡ್ ದರ್ಶನ್ ಅವರ ಕೇಸ್ ಇನ್ನು ಕೋರ್ಟಲ್ಲಿ ಇರಬೇಕಾದ್ರೆ ಇವರ ಸ್ಟೋರಿ ಬೇಸ್ಡ್ ಫಿಲಮ್ ಮಾಡ್ತಾ ಇರುವಂಥ ಬಾಸ್ ಫಿಲಮ್ ಟೀಮ್ ಈ ಕೇಸ್ ರಿಲೇಟೆಡ್ ಕನ್ಕ್ಲೂಷನ್ ಏನು ಕೊಡುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಕೊಡುವಂಥ ಕನ್ಕ್ಲೂಷನ್ ಡಿ ಬಾಸ್ ಅವರ ಲೈಫಲ್ಲಿ ಅಂದರೆ ದರ್ಶನ್ ಅವರ ಕೇಸ್ ಮೇಲೆ ಅವರ ಲೈಫ್ ಸ್ಟೈಲ್ ಮೇಲೆ ಎಫೆಕ್ಟ್ ಆಗುತ್ತಾ ಕಾದ್ ನೋಡಬೇಕು. ಫೈನಲಿ ನಾನು ಹೇಳೋದು, ಬಾಸ್ ಫಿಲಮ್ ಟೀಮ್ ಅವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಲೈಫ್ ಇನ್ಸಿಡೆಂಟ್ಸ್ ಮೇಲೆ ಮಾಡಿರುವಂಥ ಫಿಲಮ್ ಇದು ಅಂತ ಈ ಟೀಸರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದು ದರ್ಶನ್ ಆ್ಯಂಡ್ ಅವರ ಫ್ಯಾನ್ಸ್ಗೆ ಹರ್ಟ್ ಆಗದೆ ಇರೋ ಹಾಗೆ ಇರಲಿ, ಮತ್ತು ದರ್ಶನ್ ಅವರು ಈ ಒಂದು ಸಿಚುವೇಶನಿಂದ ಆದಷ್ಟು ಬೇಗ ಬರಲಿ ಅನ್ನೋದು ನನ್ನ ಆಶಯ. ಇನ್ನು ನೀವು ಈ ಟೀಸರ್ನ ನೋಡಿದರೆ ನಿಮಗೆ ಈ ಟೀಸರ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.